गाइस ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಇನ್ ಬರ್ತಾ ಇರುವಂತ ಅಪ್ಡೇಟ್ ಸಿಎಸ್ಕೆ ಯ ಸಿಇಒ ಆಗಿರುವಂತ ಕಾಶಿ ವಿಶ್ವನಾಥನ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ರಿಲೇಟೆಡ್ ಟು ಇವರ ರಿಟೆನ್ಷನ್ ಪ್ರೊಸೆಸ್ ಏನಾಯಿತು ರಿಲೀಸ್ ಪ್ರೊಸೆಸ್ ಏನಾಯಿತು ಅದ್ರ ರಿಲೇಟೆಡ್ ಮತೀಶಾ ಪತಿರಾಣನ ಇವರು ಬಿಟ್ಟಿದ್ದು ನಮಗೆಲ್ಲ ಆಶ್ಚರ್ಯಕರವಾಗಿ ಆಯಿತು ಯಾಕೆಂದರೆ ಟ್ರೇಡ್ ರೂಮರ್ಸ್ ಕೂಡ ಹರಿದಾಡ್ತಾ ಇತ್ತು ಮತೀಶಾ ಪತಿರಾಣ ರಿಲೇಟೆಡ್ ಟ್ರೇಡೇ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ ಇವರು ಏನಕ್ಕೆ ಆಪ್ಷನ್ಗೆ ಬಿಟ್ಟಿದ್ದಾರೆ ಇವರು ಅನ್ನೋ ಥರ ನಮಗೆ ಇವಾಗ ರಿಟರ್ನ್ ಮಾಡ್ಕೊಂಡಿರ್ಬೋದಾಗಿತ್ತು ಇಲ್ಲಾಂದರೆ ಟ್ರೇಡ್ ಮಾಡ್ಕೊಂಡಿರ್ಬೋದಾಗಿತ್ತು ಏನಕ್ಕೆ ಇವರು ಆಪ್ಷನ್ಗೆ ಬಿಟ್ಬಿಟ್ರು ಮತೀಶಾ ಪತಿರಾಣನ ಅಂತ ಕೇಳಿದ್ರೆ ಸೊ ಇವ್ರು ಕೊಟ್ಟಿರುವಂಥ ಉತ್ತರ ನೋಡಿ ಯಾವ ಥರ ಇದೆ ಅಂತ ಸಿ ಎಸ್ ಕೆ ಅವರು ಸಿಕ್ಕಾಪಟ್ಟೆ ಚಾಣಾಕ್ಷರಾಗಿ ಯೋಚನೆ ಮಾಡಿದ್ದಾರೆ ಟ್ರೇಡ್ ಅಂತ ಬಂದಾಗ ಅಬ್ವಿಯಸ್ಲಿ ಮತೀಶಾ ಪತಿರಾಣನ ಕೊಡಿ ಅಂತ ರಾಜಸ್ಥಾನ್ ರಾಯಲ್ಸ್ ಕೇಳಿದ್ರಂತೆ ಫಸ್ಟ್ ಕೇಳಿದ್ದು ಇವ್ರನ್ನ ಡೆವಾಲ್ಡ್ ಬ್ರೇವಿಸ್ನ ಕೇಳಿದ್ರು ಅದಾದಮೇಲೆ ಮತೀಶಾ ಪತಿರಾಣನ ಕೇಳಿದ್ರು ಅದು ಆಗಲ್ಲ ಅಂತ ಅಂದಾಗ ಸ್ಯಾಮ್ ಕರ್ನ ಕೇಳಿರೋದವರು ಜಡೇಜಾ ಜೊತೆಗೆ ಇಬ್ಬರನ್ನ ಕಳಿಸ್ರಿ ಅಂತ ಅಂದಾಗ ಜಡೇಜಾ ಜೊತೆಗೆ ಒಬ್ಬರನ್ನ ಕಳಿಸ್ರಿ ಅಂತ ಅಂದಾಗ ಸೊ ಅವ್ರು ಅದನ್ನೆಲ್ಲ ಕೇಳ್ಕೊಂಬಂದ್ಬಿಟ್ಟು ಲಾಸ್ಟಿಗೆ ಇಲ್ಲಿ ಫಿಟ್ ಆಗಿರೋದು ಸ್ಯಾಮ್ ಕರನ್ ಜೊತೆಗೆ ಇಲ್ಲಿ ಮತೀಶಾ ಪತಿರಾಣನೇ ಕಳಿಸ್ಬೋದಾಗಿತ್ತಲ್ವಾ ಗುರು ಅಂತ ಕೇಳಿದ್ರೆ ಸಿ ಎಸ್ ಕೆ ಸಿಇಒ ಹೇಳ್ತಾರೆ ನಾವು ಟ್ರೇಡ್ ಗಿಡೆಲ್ಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಮತೀಶಾ ಪತಿರಾಣನ ವಿಚಾರದಲ್ಲಿ ಮತೀಶಾ ಪತಿರಾಣ ನಮಗೆ ಪ್ರೂವ್ ಮಾಡಿದ್ದಾರೆ ಚೆನ್ನಾಗೆ ಸಿ ಎಸ್ ಕೆ ಅವ್ರನ್ನ ಬೈಬ್ಯಾಕ್ ಮಾಡ್ಕೊಳ್ಳೋವಂಥ ಸಾಧ್ಯತೆಯೂ ಕೂಡ ಇದೆ ಆಪ್ಷನಲ್ಲಿ ಅಂತ ಒಂದು ಹಿಂಟ್ನ ಕೊಟ್ಟಿದ್ದಾರೆ ಅಂದರೆ ಇವ್ರು ಏನಕ್ಕೆ ಟ್ರೇಡ್ ಮಾಡಲಿಲ್ಲ ಅಂತಂದರೆ ಜೊತೆಗೆ ಮಾರ್ಕಸ್ ಟಾನಿಸ್ ಅವ್ರ ಜೊತೆಗೆ ಸ್ವ್ಯಾಪ್ ಟ್ರೇಡ್ ಮಾಡೋಣ ಅನ್ನೋ ಥರನೂ ಕೂಡ ಇವ್ರಿಗೆ ಡಿಮ್ಯಾಂಡ್ ಬಂದಿತ್ತಂತೆ ಪಂಜಾಬ್ ಕಿಂಗ್ಸಿಂದ ಒಂದು ಆಫರ್ ಕೂಡ ಬಂದಿತ್ತಂತೆ ಸೊ ಅದನ್ನೂ ಕೂಡ ಇವರು ಬೇಡ ಅಂತ ಹೇಳಿದರೆ ಮಾರ್ಕಸ್ ಟಾನಿಸ್ ಬೇಡ ನಮಗೆ ಅಂತ ಹೇಳಿದರೆ ಜೊತೆಗೆ ಇವರು ಕೂಡ ಬೇಡ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸೀನ್ ಏನು ಅಂತ ಅಂದರೆ ಇವ್ರನ್ನ ಆಪ್ಷನಲ್ಲಿ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳೋವಂಥ ಸ್ಟ್ರಾಟಜಿನ ಇವರು ಫಾಲೋ ಅಪ್ ಮಾಡಿದ್ರೆ ಆ್ಯಂಡ್ ಖಂಡಿತ ಮತೀಶಾ ಪತಿರಾಣಂಗೆ ಬಿಡ್ ಮಾಡೇ ಮಾಡ್ತಾರೆ 13 ಕೋಟಿ ಮತೀಶಾ ಪತಿರಾಣಂಗೆ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದು ಲಾಸ್ಟ್ ಸೀಸನ್ ಇವರು ಸೊ ಅದಕ್ಕಿಂತ ಕಡಿಮೆ ಬೆಲೆನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ದುಡ್ಡನ್ನ ಉಳಿಸೋ ಅನ್ನೋ ಸ್ಟ್ರಾಟಜಿಲಿ ಸಿ ಎಸ್ ಕೆ ಅವರು ಇದ್ದಾರೆ ಅಂದರೆ ಆಪ್ಷನ್ಗೆ ಹೋಗಿದ್ದಾರೆ ಅಂತಂದರೆ ಒಬ್ಬರು ಅವ್ರು ಸಿಗ್ತಾರೆ ಅಂತ 100% ಖಂಡಿತವಾಗಿ ಹೇಳೋದಕ್ಕಾಗೋದಿಲ್ಲ ಜಾಸ್ತಿ ಪೋಸ್ಟ್ ಇಟ್ಕೊಂಡ್ರು ಅಂತವ್ರು ಕೆ ಕೆ ಆರ್ ಅವರು ಖಂಡಿತ ಕೆ ಕೆ ಆರ್ ಒಳ್ಳೆ ಟೀಮ್ನ ಬಿಲ್ಡ್ ಮಾಡಬೇಕು ಅಂತಲೇ ನೋಡ್ತಾ ಇರ್ತಾರೆ ಸೊ ಅದರ ಮತೀಶಾ ಪತಿರಾಣ ಕೂಡ ಒಬ್ಬರಾಗಿರ್ತಾರೆ ಸಿ ಎಸ್ ಕೆ ಇರೋವಂಥ ಪೋಸ್ಟ್ ವ್ಯಾಲ್ಯೂ ನೋಡ್ತು ಅಂದರೆ 13 ಕೋಟಿನ ಇವರು ಮತ್ತೆ 13 ಕೋಟಿ ಕೊಟ್ಬಿಟ್ರೆ ಎತ್ಕೊಂತಾರೆ ಅವ್ರನ್ನ ಅಥವಾ ಇವ್ರನ್ನ ಕೆ ಕೆ ಆರಿಗೆ ಬಿಡ್ಕೊಂಡು ಕೊಡ್ತಾರೆ ಕೆ ಕೆ ಆರ್ ಖಂಡಿತ ಬಿಡ್ ಮಾಡ್ತಾರೆ ಇಲ್ಲಿ ಕೆ ಕೆ ಆರ್ಗೂ ಸಿ ಎಸ್ ಕೆಗೂ ನನ್ನ ಪ್ರಕಾರ ಬಿಡಿಂಗ್ ವಾರ್ ಅನ್ನೋದು ಇರುತ್ತೆ ಮತೀಶಾ ಪತಿರಾಣ ವಿಚಾರದಲ್ಲಿ ಅಂತ ಒಟ್ಟಿನಲ್ಲಿ ನೋಡಿ ಟ್ರೇಡ್ ಬೇಕಾದ್ರೆ ಅವ್ರು 13 ಕೋಟಿ ಕೊಟ್ಬಿಟ್ಟು ಮಾಡ್ಕೊಂಡಿರ್ಬೋದಾಗಿತ್ತು ಬಟ್ ಮತೀಶಾ ಪತಿರಾಣನ ಸೆಕೆಂಡ್ ಚಾನ್ಸ್ ನೋಡ್ತಾ ಇದ್ರೆ ಅವರು ಇನ್ನೂ ಒಂದು ಚಾನ್ಸ್ ಸಿಕ್ತು ಅಂದರೆ ಕಡಿಮೆ ರೇಟಿಗೆ ಅವರು ಸಿಗೋ ಥರ ಇತ್ತು ಅಂತಂದರೆ ಇವ್ರು ಆಪ್ಷನಲ್ಲಿ ಯಾವ ಟೈಮಲ್ಲಿ ಬರ್ತಾರೋ ಇನ್ನೂ ಗೊತ್ತಿಲ್ಲ ಇನ್ನೂ ನಿಗದಿ ಆಗಿಲ್ಲ ಬಟ್ ಟಾಪಲ್ಲಿನೇ ಬರ್ತಾರೆ ಅಂತ ಕಾಣಿಸ್ತಿದೆ ಮಾರ್ಕಿ ಪ್ಲೇಯರ್ಸಲ್ಲೇ ಬರ್ತಾರೆ ಅಂತ ಕಾಣಿಸ್ತೈತೆ ಯಾಕಂದರೆ 13 ಕೋಟಿ ಅನ್ನೋದೇನು ಸುಮ್ಮನೆ ಮಾತಲ್ವಲ್ಲ ರಿಟರ್ನ್ ಆಗಿರೋಂಥ ಪ್ಲೇಯರ್ ರಿಲೀಸ್ ಆಗಿದ್ದಾರೆ ಅಂತಂದರೆ ಇರೋದೇ ಮಾರ್ಕಿ ಪ್ಲೇಯರ್ಸ್ ಕಮ್ಮಿ ಈ ಸಲ ಆಪ್ಷನಲ್ಲಿ ಸೊ ಟಾಪಲ್ಲಿನೇ ಬರ್ತಾರೆ ಸೊ ಅವಾಗ ಬಿಡಿಂಗ್ ವಾರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ವಾಪಸ್ ಬೈಬ್ಯಾಕ್ ಮಾಡ್ಕೊಳೋ ಸಾಧ್ಯತೆ ಅಂತ ಹೇಳಿದ್ದಾರೆ ಸೊ ಅದನ್ನ ಸ್ಟ್ರಾಟಜಿ ವೈಸ್ ನೋಡ್ತು ಅಂತಂದರೆ ಟ್ರೇಡ್ನ ಇವರು ನೆಗೆಟ್ ಮಾಡಿದರೆ 2 ಫ್ರಾಂಚೈಸ್ ಜೊತೆಗೆ ಯಾಕಂದರೆ ಮತೀಶಾ ಪತಿರಾಣ ಇವರಿಗೆ ಬೇಕು ಅಂತ ಕಾದ್ ನೋಡೋಣ ಏನು ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಟ್ಯಾಕ್ಟಿಕಲಿ ನೋಡ್ತು ಅಂದರೆ ಸಿ ಎಸ್ ಕೆ ಅವರು ಸ್ವಲ್ಪ ಒಂದು ಬುದ್ಧಿವಂತಿಕೆಯ ಮೂವ್ ಅಂತೂ ಮಾಡಿದರೆ ಮತೀಶಾ ಪತಿರಾಣನ ಟ್ರೇಡ್ ಮಾಡ್ಕೊಳ್ದೇನೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಅವಾಯ್ಡ್ ಮಾಡಿಸಿದ್ದಾರೆ ಜೊತೆಗೆ ಪಂಜಾಬ್ ಕಿಂಗ್ಸು ಕೂಡ ಅವಾಯ್ಡ್ ಮಾಡಿಸಿದ್ದಾರೆ ಏನು ಕೆ ಕೆ ಆರಿಗೆ ಕೊಡಬೇಕು ಅಂತ ಅವಾಯ್ಡ್ ಮಾಡಿಸಿದ್ರೋ ಅಥವಾ ಇವ್ರ ಜೊತೆ ಇಟ್ಕೊಬೇಕು ಅಂತ ಅವಾಯ್ಡ್ ಮಾಡಿಸಿದ್ರೋ ಕಾದು ನೋಡಬೇಕಾಗತ್ತೆ ಅದು ಆಪ್ಷನಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಆಪ್ಷನ್ ಡೈನಮಿಕ್ಸ್ ಅನ್ನೋವಂಥದ್ದು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತಿಲ್ಲ ಯಾವ ಟೈಮ್ಗೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆಪ್ಷನ್ಗೆ ಹೋದ್ರು ಅಂತಂದು ಅನ್ಸೇಫು ಅದು ರಿಸ್ಕಲ್ಲಿ ಇದ್ದಾರೆ ಅಂತಲೇ ಅರ್ಥ ನಾವು ಬೈಬ್ಯಾಕ್ ಮಾಡ್ಕೊಂತೀವಿ ಅನ್ನೋಂಥದ್ದೆಲ್ಲ ಸುಳ್ಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾಯ್